ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸ್ನೇಹಿತರೆ, ಬಿಗ್ ಬಾಸ್ ವೀಕ್ಷಕರು ಬಹಳ ಕೌತುಕದಿಂದ ಕಾಯ್ತಿದ್ದಂತಹ ಕ್ಷಣ ಬಂದೇ ಬಿಟ್ಟಿದೆ. ಹೌದು, ಕಳೆದೊಂದು ವಾರದಿಂದ ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಯಾರಾಗಬಹುದು ಅನ್ನುವಂತಹ ನಿರೀಕ್ಷೆ ಇಟ್ಕೊಂಡಿದ್ದಂತಹ ಜನರಿಗೆ ಇದೀಗ ಕೌಂಟ್ ಡೌನ್ ಶುರುವಾಗಿದ್ದು, ನಾಳೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ನಡೆಯಲಿದ್ದು, ಈಗ ಇವತ್ತಿನ ಪ್ರಯಾಣವನ್ನ 3 ಜನ ಸ್ಪರ್ಧಿಗಳು ಮುಗಿಸಿದ್ದು, ಫಿನಾಲೆಗೆ 3 ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಫಿನಾಲೆಗೆ ಆಯ್ಕೆಯಾದವರು ಯಾರು? ಇವತ್ತು ಮನೆಯಿಂದ ಹೊರ ನಡೆದ 3 ಜನ ಸ್ಪರ್ಧಿಗಳು ಯಾರು? ಎಲ್ಲವನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮಗೂ ಕೂಡ ಬಿಗ್ ಬಾಸ್ ಸೀಸನ್ 11 ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಇತ್ತ ಕಡೆ ಪ್ರೇಕ್ಷಕರು ಬಹಳ ಕಾತುರ ಹಾಗೂ ಕುತೂಹಲದಿಂದ ಕಾಯ್ತಾ ಇದ್ದು, ಈ ಬಾರಿ ವಿನ್ನರ್ ಯಾರಾಗಬಹುದು ಅಂತ ಊಹಿಸೋದು ಕೂಡ ಕಷ್ಟವಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಆರಂಭವಾಗಲಿದ್ದು, ಯಾರ ಪಾಲಿಗೆ ಅದೃಷ್ಟ ಒಲಿಯುತ್ತೆ ಅನ್ನೋದು ಬಹಿರಂಗವಾಗುತ್ತೆ. ಇನ್ನು ಗ್ರ್ಯಾಂಡ್ ಫಿನಾಲೆ ಕಾರ್ಯಕ್ರಮ ಇಂದು ಮತ್ತೆ ನಾಳೆ ಪ್ರಸಾರ ಆಗಲಿದ್ದು, ಈಗಾಗಲೇ ಇಂದಿನ ಸಂಚಿಕೆಯಲ್ಲಿ ಕೆಲ ಸ್ಪರ್ಧಿಗಳು ಮನೆಯಿಂದ ಹೊರ ನಡೆದಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಿಂದ ಇದೀಗ 3 ಜನ ಸ್ಪರ್ಧಿಗಳು ಹೊರ ನಡೆದಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ 6 ಜನ ಸ್ಪರ್ಧಿಗಳು ಫಿನಾಲೆ ವಾರಕ್ಕೆ ಸೆಲೆಕ್ಟ್ ಆಗಿ ಇದೀಗ ಫಿನಾಲೆ ವಾರವನ್ನ ಮುಗಿಸಿದ್ದು, ಇವತ್ತು ಶನಿವಾರವಾದ್ದರಿಂದ 3 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾಗಿತ್ತು. ಇದೀಗ ನಡೆದಿರ್ತಕ್ಕಂಥ ವೋಟಿಂಗ್ ಹಾಗೆ ಒಂದಷ್ಟು ಲೆಕ್ಕಾಚಾರಗಳ ಪ್ರಕಾರ ಬಿಗ್ ಬಾಸ್ ಮನೆಯಿಂದ 3 ಸ್ಪರ್ಧಿಗಳು ಹೊರಬಂದಿದ್ದಾರೆ. ಹೌದು, ಉಗ್ರಂ ಮಂಜು, ಭವ್ಯ ಗೌಡ ಹಾಗೂ ರಜತ್ ಈ 3 ಕೂಡ ಬಿಗ್ ಬಾಸ್ ಸೀಸನ್ 11ರಿಂದ ಹೊರ ನಡೆದಿದ್ದು, ಇದೀಗ ಫಿನಾಲೆಗೆ ಮೋಕ್ಷಿತಾ, ಹನುಮಂತ ಮತ್ತೆ ತ್ರಿವಿಕ್ರಮ್ 3 ಜನರು ಮಾತ್ರ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಾರೆ. ಸದ್ಯ ಫಿನಾಲೆ ವಾರದಿಂದ ಭವ್ಯ ಗೌಡ, ಉಗ್ರಂ ಮಂಜು ಮತ್ತೆ ರಜತ್ ಹೊರ ನಡೆದಿದ್ದು, ಮೋಕ್ಷಿತಾ ಪೈ, ಹನುಮಂತ, ತ್ರಿವಿಕ್ರಮ್ ನಾಳೆ ನಡೀತಕ್ಕಂಥ ಫಿನಾಲೆಗೆ ಸೆಲೆಕ್ಟ್ ಆಗಿ ಮನೆಯಲ್ಲಿಯೇ ಉಳ್ಕೊಂಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.